ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಇವತ್ತೊಂದು ಬಿಗಿನರ್ಸ್ಗೆ ಸ್ವಲ್ಪ ಹಾರ್ಚ್ ಎಲ್ಲ ನೀಟಾಗಿ ಕ್ಲಿಯರಾಗಿ ಹಾಕಬೇಕು ಅನ್ನೋರಿಗೆ, ಹಾಗೆ ತುಂಬ ಫಾಸ್ಟಾಗಿ ಬೇಗ ಹಾಕಬೇಕು ಅಂತ ಹೇಳಿ ಬೇಗ ಡಿಸೈನ್ ಎಲ್ಲ ಮುಗಿಸ್ಬೇಕು ಅನ್ನೋರ್ಗು ಸಹ ಒಂದು ಲೇಟೆಸ್ಟ್ ಡಿಸೈನನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಬಂದು ಈ ಥರ ಒಂದು 6 ಎಳೆ ದಾರವನ್ನು ಸುತ್ತಿಟ್ಕೊಂಡು ಈ ರೀತಿ ಲಾಸ್ಟಲ್ಲಿ ಗಂಟಾಕಿ ಇಟ್ಕೊಳ್ಳಿ. ಹಾಗೆ ಈ ರೀತಿ ಬೀಡ್ಸನ್ನು ತೊಗೊಳ್ಳಿ. ಇದು ನೆಲ್ಲಿಕಾಯಿ ಬೀಡ್ಸಸ್ ಡಿಸೈನ್ ಇದೆ, ಯಾವುದಾದ್ರೂ ತೊಗೊಳ್ಳಿ ನಿಮಗೆ ಇಷ್ಟ ಬಂದಂಗೆ. ಹಾಗೆ ಸ್ಮಾಲ್ ಬೀಡ್ಸಸ್ ಸಹ 2M ಆರ್ 3mm ಯಾವುದಾದ್ರೂ ತೊಗೊಳ್ಳಿ. ನಾನಿದು 2M ತೊಗೊಂಡಿದ್ದೀನಿ. ಮತ್ತು ನೀಡಲ್ ಬಂದು 10.075 ಇದೆ, 11 ನಂಬರ್ ಆದರೂ ತೊಗೊಬೋದು ನೀವು. ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ರೀತಿ ಸ್ಯಾರಿ ಕ್ಲಾತಸ್ ಯಾವುದಾದ್ರೂ ನೀವು ತೊಗೊಂಡಿದ್ದಂಥ ಕ್ಲಾತಸ್ಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಯಾರಿ ಒಳಗಡೆಯಿಂದ ಹೋಗಿ, ಬಟ್ಟೆ ಒಳಗಡೆಯಿಂದ ಹೋಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪಕ್ಕದಲ್ಲೂ ಸಹ ಈ ರೀತಿ ಲಾಕ್ ಮಾಡಿ, ಲಾಕ್ ಅಥವಾ ಸಿಂಗಲ್ ಕ್ರೋಶ ಅಂತಲೂ ಕರೀತಾರೆ. 5 ಚೈನನ್ನು ಹಾಕೊಬೇಕು. 1 2 3 4 5 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು. ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಬಿಗಿನರ್ಸ್ಗಳಿಗೆ, ಹಾಗಾಗಿ ಕರೆಕ್ಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ರೀತಿ ಪಾಯಿಂಟ್ ಮಾಡಿಕೊಂಡು ನೆಕ್ಸ್ಟು ಹೋಲ್ ಮಾಡಿ ಲಾಕ್ ಮಾಡಿ. ಆ ಕ್ರೋಶ ಹಾಕೋರ್ಗಾದರೆ ತುಂಬ ಈಸಿಯಾಗಿರುತ್ತೆ, ಬಟ್ ಬಿಗಿನರ್ಸ್ಗೆ ಸ್ವಲ್ಪ ಇದೇ ಟಫ್ ಆಗಿರುತ್ತೆ. ಹಾಗಾಗಿ ನೋಡಿಕೊಂಡು ಈ ರೀತಿ ಬೆರಳು ಹೊತ್ತು ಕೊಟ್ಕೊಂಡ್ರೆ ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ. ಆ ಒಂದು ಚೈನಿಂದ ಈ ರೀತಿ ಹಿಡ್ಕೊಂಡು ಪಾಯಿಂಟ್ ಮಾಡಿ ನೆಕ್ಸ್ಟ್ ಲಾಕ್ ಮಾಡಿ. ನೆಕ್ಸ್ಟ್ ಆದಮೇಲೆ 3 ಚೈನನ್ನು ಹಾಕೊಳ್ಳಿ. 1 2 3. ಬೇಸ್ ಯಾವಾಗಲೂ ಸುಕ್ ಬರಬಾರ್ದು ರೀತಿಲಿ ನೋಡ್ಕೊಂಡು ನೀಟಾಗಿ ಮಾಡಬೇಕು. ಮತ್ತು ಈ ರೀತಿ ನೋಡಿ ಹಿಡ್ಕೊಂಡು ಈ ರೀತಿ ಪಾಯಿಂಟ್ ಮಾಡಿ ಈ ರೀತಿ ಹೋಲ್ಸ್ ಮಾಡಿ ಈ ರೀತಿ ಲಾಕ್ ಮಾಡಿ. 5 ಚೈನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 3 ಚೈನ್. ನೆಕ್ಸ್ಟ್ ನಂತರ ಸ್ವಲ್ಪ ದಾರಾನ ಮುಂದೆ ಮಾಡಿ ಈ ರೀತಿ ಬೀಡ್ಸನ್ನು ಫಸ್ಟ್ ಒಂದು 2M ಮತ್ತು ಬಿಗ್ ಬೀಡ್ಸಸ್ಸು ಮತ್ತು 2M ಬೀಡ್ಸಸ್ಸು. ಇಲ್ಲಿ ಇದೇ ತೊಗೊಬೇಕು ಅಂತೇನಿಲ್ಲ, ನಿಮ್ಮ ಆಯ್ಕೆ ಯಾವುದಾದ್ರೂ ತೊಗೊಬೋದು. ಇನ್ಸರ್ಟ್ ಮಾಡಿ ಮತ್ತು ಆ ಬೀಡ್ಸನ್ನು ಲಾಕ್ ಮಾಡಿ ಒಂದು ಟೈಮು. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ನಂತರ ಇಲ್ಲೇ ಇಂಪಾರ್ಟೆಂಟು, ನಾವೇನು ಮಾಡಬೇಕು ಅಂತಂದರೆ ಆಚೆಗೆ ಮತ್ತೆ ಇದೊಂದು ಫುಲ್ ಇದೇ ಬೇಸ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಮತ್ತು 3 ಚೈನ್ ಹಾಕಿ 5 ಚೈನ್ ಹಾಕಿ ಕಂಟಿನ್ಯೂ ಮಾಡಬೇಕಾಗತ್ತೆ. ಬಟ್ ಅದು ಸ್ಕಿಪ್ ಮಾಡೋಣ ಅಂತ ಹೇಳಿ ಒಂದು ಬೆಸ್ಟ್ ಬೇಗ ಮುಗಿಸುವಂಥ ಡಿಸೈನ್ ಅಂತ ಹೇಳಿದ್ನಲ್ಲ, ಇಲ್ಲಿ ನಾವು ಬಟ್ಟೆನ ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿ 6 ಚೈನನ್ನು ಹಾಕ್ಕೊಬೇಕು. ಬೀಡ್ಸ್ ನನಗೆ ಈ ಒಂದು ಬೀಡ್ಸ್ಗೆ 6 ಚೈನ್ ಹಿಡಿಯುತ್ತೆ. ನೀವು ತೊಗೊಂಡ್ರ ಬೀಡ್ಸ್ಗೆ ಎಷ್ಟು ಹಿಡಿಯುತ್ತೆ ನೋಡ್ಕೊಳ್ಳಿ. 3 4 5 6. ನಾವು ಫಸ್ಟು ಲಾಕ್ ಮಾಡಿರ್ತೀವಲ್ಲ, ಲಾಕ್ ಮಾಡಿದ್ದೀವಿ ನೋಡಿ, ಅದೇ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿದ ನಂತರ ಈ ರೀತಿ ಮತ್ತೆ 3 ಚೈನನ್ನು ಹಾಕ್ಕೊಳ್ಳಿ. 1 2 3. ಮತ್ತೆ ನಾವು 3 ಚೈನ್ ಲಾಕ್ ಮಾಡಿರ್ತೀವಲ್ಲ, ಫಸ್ಟು 5 ಚೈನ್ ಆದಮೇಲೆ ಲಾಕ್, ನೆಕ್ಸ್ಟ್ 3 ಚೈನ್ ಮಾಡಿರ್ತೀವಲ್ಲ, ಫಸ್ಟ್ ಲಾಕಿಗೆ ಈ ರೀತಿ ಮಾಡಿ ಮತ್ತೆ ಟರ್ನು ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ಗೊತ್ತಾಗುತ್ತೆ, ಕನ್ಫ್ಯೂಸ್ ಬೇಡ. ಇಲ್ಲಿ ಬೀಡ್ಸನ್ನು ಲಾಕ್ ಮಾಡಿದ್ವಿ, 6 ಚೈನ್ ಹಾಕ್ಕೊಂಡಿದ್ದೀವಿ. 6 ಚೈನ್ ಆದಮೇಲೆ ಲಾಕ್ ಮಾಡಿದ್ದೀವಿ, ಲಾಕ್ ಎಲ್ಲಿತ್ತು ಅಲ್ಲೇ. ಮತ್ತೆ 3 ಚೈನ್ ಹಾಕ್ಕೊಂಡಿದ್ದೀವಿ, ಲಾಕ್ ಮಾಡಿದ ಕಡೆ ಲಾಕ್ ಮಾಡಿದ್ದೀವಿ. ನೆಕ್ಸ್ಟು ಸ್ವಲ್ಪ ಬೀಡ್ಸನ್ನು ಮುಂದೆ ಮಾಡಿ ಈ ರೀತಿ ಸ್ಮಾಲ್ ಬೀಡ್ಸಸ್, ಸೇಮ್ ನಾನು ಫಸ್ಟು ತೊಗೊಂಡಿದ್ದಲ್ಲ 2mm ಬೀಡ್ಸಸ್ಸು, ಅದೇ ಬೀಡ್ಸನ್ನು ಇನ್ಸರ್ಟ್ ಮಾಡಿ. ನೀವು ಬೀಡ್ಸ್ ಲೆಸ್ ಮಾಡ್ತೀನಿ ಅಂದರೂ ಮಾಡ್ಬೋದು, ಆದರೆ ಇದು ಒಂದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಸ್ವಲ್ಪ ಕಡಿಮೆ ಬೀಡ್ಸನ್ನು ಹಾಕಿ
ವರ್ಕ್ ಮಾಡಿಕೊಡಿ ಅಂತ ಹೇಳೋರಿಗೆ ಈ ರೀತಿ ಮಾಡಬಹುದು. ಬೀಡ್ಸನ್ನು ಆ್ಯಡ್ ಮಾಡಿದ್ಮೇಲೆ ಸೂಜಿ ಮೇಲೆ ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ಕೊಬೇಕು. ನಾವು ಮಾಡ್ತಾ ಇರೋದು ತ್ರಿಬಲ್ ಕ್ರೋಶ ಆಗಿರೋದ್ರಿಂದ 2 ಸಾರಿ ದಾರವನ್ನು ಸುತ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆದರೆ 1 ಸಾರಿ ಮಾತ್ರ ದಾರವನ್ನು ಸುತ್ಕೊಳ್ಳಿ. ನೆಕ್ಸ್ಟ್ ನಾವು 6 ಚೈನ್ ಹಾಕ್ಕೊಂಡಿರ್ತೀವಲ್ಲ, 6 ಚೈನು ಆ ಗ್ಯಾಪಲ್ಲಿ ಹೋಗಿ ದಾರಾನ ಎಳೆದು ತಂದು 4 ಸಾರಿ ದಾರ ಆಗುತ್ತೆ. 2ರಲ್ಲಿ ಒಂದನ್ನು ಲೂಫನ್ನು ಎಳೆದು ತಗೊಂಬನ್ನಿ, ಮತ್ತೆ 2 ಲೂಫನ್ನು 2ರಲ್ಲಿ ಒಂದನ್ನು ಎಳೆದು ತಗೊಂಬನ್ನಿ, ಮತ್ತೆ 2 ಲೂಫ್ ಒಳಗಡೆ 1 ಲೂಫನ್ನು ಎಳೆದು ತಂದರೆ ತ್ರಿಬಲ್ ಕ್ರೋಶ ಆಗುತ್ತೆ ಇದು. ಮತ್ತೆ 1 ಸಾರಿ, ಮತ್ತೆ ಇನ್ನೊಂದು ಸಾರಿ 2 ಸಾರಿ ದಾರವನ್ನು ಸುತ್ತಕೊಂಡು ಮತ್ತೆ ತ್ರಿಬಲ್ ಕ್ರೋಶ ಇನ್ನೊಂದು ಹಾಕೊಳ್ಳಿ. ಈ ರೀತಿ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ 2ರಲ್ಲೊಂದು 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 1 ಬೀಡ್ಸು 2 ತ್ರಿಬಲ್ ಕ್ರೋಶ ದಾರಾನ ಮುಂದೆ ಮಾಡಬೇಕು, ಬೀಡ್ಸನ್ನು ಆ್ಯಡ್ ಮಾಡಬೇಕು. ನಂತರ ಈ ರೀತಿ ಕ್ರೋಶದ ಮೇಲೆ 2 ಸರಿ ದಾರವನ್ನು ಸುತ್ತಕೊಂಡು ಈ ರೀತಿ ದಾರಾನ ಎಳೆದು ತಂದು 2ರಲ್ಲೊಂದು 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 ಮತ್ತೆ ಕ್ರೋಶದ ಮೇಲೆ 2 ಸರಿ ದಾರವನ್ನು ಸುತ್ತಕೊಂಡು ಮತ್ತೆ ದಾರಾನ ಎಳೆದು ತಂದು 2ರಲ್ಲೊಂದು 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 ಇದೇ ರೀತಿ ಆರ್ಚನ್ನು ಕಂಪ್ಲೀಟ್ ಮಾಡಿ. ಎಷ್ಟು ಕಂಬಗಳು ಹಿಡಿಯುತ್ತೆ ನೋಡೋಣ. ನೆಕ್ಸ್ಟ್ ಫ್ರೆಂಡ್ಸ್, 3 ಬೀಡ್ಸನ್ನು ಹಾಕಿದ್ದೀನಿ, ಮತ್ತು 2 ಕಂಬಗಳು ಹಾಕಿದ್ದೀನಿ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಬೇರೆ ಬೀಡ್ಸನ್ನು ಚೇಂಜ್ ಮಾಡ್ತಾಯಿದ್ದೀನಿ. ನೋಡಿ, ಲೀಫ್ ಬೀಡ್ಸಸ್ಸು ನಿಮಗೆ ಗೊತ್ತಿರ್ಬೋದು, ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಇದ್ರ ಬದಲು ಬೇರೆ ಗೆಜ್ಜೆ ಬೀಡ್ಸಸ್ಸು ಬೇರೆ ಯಾರಾದರೂ ಹಾಕ್ಬೋದು, ಇಲ್ಲ ಲೆಸ್ ಸ್ಕಿಪ್ ಮಾಡ್ಕೊಬೋದು ಯಾರಾದ್ರೂ. ಅಂದರೆ ಸ್ವಲ್ಪ ಇರಲಿ ಅಂತ ಹೇಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಲೀಫ್ ಬೀಡ್ಸು ಹೇಗೇನು 2 ಸರಿ ಸೂಜಿ ಮೇಲೆ ದಾರವನ್ನು ಸುತ್ತಕೊಂಡು ತ್ರಿಬಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಹೀಗೆ ಮತ್ತೆ ಕಂಬನ ಹಾಕೊಬೇಕು. ಇಲ್ಲಿ 3 ಬೀಡ್ಸಸ್ಸು, 1 ಲೀಫ್ ಬೀಡ್ಸಸ್ಸು, ಹಾಗೆ ಇಲ್ಲೂ 3 ಬೀಡ್ಸಸ್ ಈ ಕಡೆನೂ ಬರಬೇಕು. ಕಂಪ್ಲೀಟ್ ಆಗಿದೆ. ನಂತರ ನೋಡಿ, ಈ ಥರ ಇಲ್ಲಿ 3 ಬೀಡ್ಸಸ್ ಬಂದಿದೆ, ಇಲ್ಲೂ 3 ಬೀಡ್ಸಸ್ ಬಂದಿದೆ. ನಂತರ ಡೈರೆಕ್ಟಾಗಿ ಆ ಒಂದು ಸ್ಪೇಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ ಪಾಯಿಂಟ್ ಮಾಡ್ಕೊಳ್ಳಿ. ಪಾಯಿಂಟ್ ಮಾಡಿದ ನಂತರ ಈ ರೀತಿ ಸಿಂಗಲ್ ಕ್ರೋಶ ಅಥವಾ ಲಾಕ್ ಮಾಡಿ. ನೋಡಿ, ಕರೆಕ್ಟಾಗಿ ಬಂದಿದೆ. ಇಲ್ಲಿ 3 ಬೀಡ್ಸು 2 ಕಂಬ ನಡುವೆ ಬಂದಿದೆ, ಮತ್ತು ಇಲ್ಲೊಂದು ಲೀಫ್ ಎಕ್ಸ್ಟ್ರಾ ಒಂದು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟು 5 ಚೈನನ್ನು ಹಾಕೊಳ್ಳಿ. 1 2 3 4 5 ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ನೆಕ್ಸ್ಟ್ ಎಗೇನ್ 3 ಚೈನ್ 1 2 3 ಹಾಕೊಳ್ಳಿ, ಲಾಕ್ ಮಾಡಿ, ಮತ್ತು ದಾರ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಒಂದು ಸ್ಮಾಲ್ ಬೀಡ್ಸಸ್ಸು, 2 mm ರೌಂಡ್ ಬೀಡ್ಸು, ಮತ್ತು ಡಿಸೈನ್ ಬೀಡ್ಸು, ಒಂದು ರೌಂಡ್ ಬೀಡ್ಸು.
ಲಾಕ್ ಮಾಡಿ, ಬೀಡ್ಸ್ ಲಾಕ್ ಮಾಡಿ, ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡಿಕೊಂಡು ಲಾಕ್ ಮಾಡಿ, ಬೀಡ್ಸ್ ಲಾಕ್ ಮಾಡಿ ಮತ್ತು ಕ್ಲಾತ್ಗೆ ಲಾಕ್ ಮಾಡಿ. ನಂತರ ಬಟನ್ನ ಈ ರೀತಿ ಟರ್ನ್ ಮಾಡಿಕೊಂಡು 6 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 6 ಆದಮೇಲೆ ನೆಕ್ಸ್ಟ್ ನಾವು ಲಾಕ್ ಮಾಡಿರ್ತೀವಲ್ಲ ಅದೇ ಗ್ಯಾಪಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡಿ, ನೆಕ್ಸ್ಟ್ 3 ಚೈನ್ ಹಾಕ್ಕೊಳ್ಳಿ. 1 2 3 ನಾವು ಎಲ್ಲಿ ಲಾಕ್ ಮಾಡಿರ್ತೀವಿ ಮತ್ತು 3 ಚೈನ್ ಅದೇ ಗ್ಯಾಪ್ ಒಳಗಡೆ ಹೋಗಿ 3 ಚೈನ್ ಲಾಕ್ ಮಾಡಿ, ಮತ್ತು ಬಟ್ಟೆನ ಈ ರೀತಿ ಟರ್ನ್ ಮಾಡಿಕೊಂಡು ಸೇಮ್ ಸ್ವಲ್ಪ ಒಂದು ಬೀಡ್ಸನ್ನು ಆ್ಯಡ್ ಮಾಡಿ ಇನ್ಸರ್ಟ್ ಮಾಡಿ, ಒಂದು ಲೇಯರ್ ಬಿಡಬಾರ್ದು. ಆ ಥ್ರೆಡ್ಡಲ್ಲಿ ಒಂದು ದಾರ ಎಳೆ ಬಿಟ್ಟರು ಡಿಸೈನ್ ಹೋಗುತ್ತೆ. ಅದು ಎಲ್ಲ ದಾರನೂ ಬೀಡ್ಸ್ಗೆ ಇನ್ಸರ್ಟ್ ಮಾಡಬೇಕು. ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು ಟ್ರಿಪಲ್ ಕ್ರೋಶವನ್ನು ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ಟ್ರಿಪಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. 2 ಸಾರಿ ಟ್ರಿಪಲ್ ಕ್ರೋಶ, ಒಂದು ಬೀಡ್ಸನ್ನು ಆ್ಯಡ್ ಮಾಡಿ ಈ ರೀತಿ ಡಿಸೈನನ್ನು ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಮುಗಿದಿದೆ ಈ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿದೆ. ಒಂಥರ ಸೆಮಿ ಬ್ರೈಡಲ್ ಕುಚ್ಚು ಥರ ನೋಡ್ತಾ ಇರ್ಬೋದು. ಈ ಒಂದು ಲೀಫ್ ಡಿಸೈನು ಸಹ ಹೈಲೈಟ್ ಆಗಿದೆ. ಈ ಬೀಡ್ಸಸ್ಸು ನಲ್ಲಿಕಾಯಿ ದಪ್ಪು ಬೀಡ್ಸಸ್ಸು ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ಗೆ. ಇದು ಕುಚ್ಚು ಕಟ್ಟಿದಾಗ ಫೈನಲಿ ಫಿನಿಶ್ ಆಗುತ್ತೆ. ಕುಚ್ಚು ಕಟ್ಟಿ ನಾನು ನಿಮಗೆ ಮತ್ತೆ ಲುಕ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫಿನಿಶ್ ಆಗಿದೆ, ಕುಚ್ಚನ್ನು ಸಹ ಕಟ್ಟಾಗಿದೆ ನೋಡಿ. ತುಂಬ ಹೈಲೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು 127 ದಾರವನ್ನು ತಗೊಂಡು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಅದ್ರ ಮಧ್ಯೆ ಲೀಫು ಬೀಡ್ಸ್ ಸಹ ಹೈಲೈಟಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಒಂಥರ ಖುಷಿ ಕೊಡುತ್ತೆ ಈ ಥರ ಒಂದು ಡಿಸೈನ್. ಇದು ಸ್ಯಾರಿಗೆ ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್ ಸಿಕ್ಕಿದ್ರೂ ಸಹ ಈ ರೀತಿ ಟ್ರೈ ಮಾಡಿ. ಖುಷಿ ಆಗುತ್ತೆ, ಕಸ್ಟಮರ್ಗೆ ಆರ್ಡರ್ ಜಾಸ್ತಿ ಬರುತ್ತೆ. ಇದಕ್ಕೆ ಬಂದು ಪ್ರೈಸ್ ನೀವು 600 650ವರೆಗೂ ತೊಗೊಬೋದು. ಯಾಕಂದರೆ ವರ್ತಿದೆ, ಬೀಡ್ಸು ಸಹ ಆ್ಯಡ್ ಆಗಿದೆ. ಟೈಮು ಹಿಡಿಯುತ್ತೆ. ಮಾಮೂಲಿ ಅಂತಂದರೆ ಹಾರ್ಚೋದು ಸ್ವಲ್ಪ ಸ್ಕಿಪ್ ಮಾಡಿರೋದ್ರಿಂದ ಏನಿಲ್ಲ, ಬಟ್ ಬೀಡ್ಸಸ್ಸು ಲುಕ್ಕು ಚೆನ್ನಾಗಿದೆ. 600 to 650ವರೆಗೂ ಸಹ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. Thank you for watching. Bye.